ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಕಂಠಿ ಗ್ಯಾರೇಜ್ಗೆ ಅವ್ರ ಗ್ಯಾರೇಜ್ ಓನರ್ ಬರ್ತಾರೆ. ಅವ್ರು ಬಂದ ಕೂಡ ಬ್ಯಾಟ್ರಿ ಹೇಳ್ತಾನೆ, ಯಾರು ಸರ್ ನೀವು, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡದೆ ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಏನೋ ಬ್ಯಾಟ್ರಿ ತಮಾಷೆ ಮಾಡ್ತೀಯೇನೋ ಅಂತ ಹೇಳ್ತಾರೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಮತ್ತೇನಣ್ಣ ನೀವು ಯಾವಾಗಲೂ ಒಂದ್ಸಲ ಬರ್ತೀರಾ, ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ ಬರ್ತೀರಾ, ಹಾಗಿರುವಾಗ ನಿಮ್ಮ ಮುಖ ನನಗೆ ಪರಿಚಯ ಇರುತ್ತೆ ಅಂತ ಹೇಳ್ತಾನೆ. ಇನ್ನು ಬ್ಯಾಟ್ರಿ ಕಂಠಿನ ಕರೀತಾನೆ, ಅಣ್ಣ ನೋಡು ಯಾರೋ ಬಂದಿದ್ದಾರೆ ಅಣ್ಣ, ಬಾ ಅಣ್ಣ ಅಂತ ಹೇಳ್ತಾನೆ. ಇನ್ನು ಕಂಠಿ ಬಂದು ನೋಡ್ತಾನೆ. ನೋಡುವಾಗ ಅದವರ ಗ್ಯಾರೇಜ್ ಓನರ್ ಆಗಿರ್ತಾರೆ. ಆಗ ಕಂಠಿ ಹೇಳ್ತಾನೆ, ಏನೋ ಬ್ಯಾಟ್ರಿ ಈ ರೀತಿ ಹೇಳ್ತಿದ್ಯಾ, ಗ್ಯಾರೇಜ್ ಓನರ್ ಕಣೋ, ಅವ್ರಿಗೆ ನೀನು ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ಅಣ್ಣ ಏನೂ ಬೇಜಾರು ಮಾಡ್ಕೊಳ್ಬೇಡಿ, ಇವನು ಹೀಗೆ ತಮಾಷೆ ಮಾಡ್ತಾನೆ ಇರ್ತಾನೆ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಪರವಾಗಿಲ್ಲ ಕಂಠಿ, ಇವನ ಬಗ್ಗೆ ನಂಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಏನಣ್ಣ ಇಲ್ಲಿಗೆ ಬಂದದ ಸಮಾಚಾರ, ನಿಮ್ಗೆ ಎಷ್ಟೇ ಕಾಲ್ ಮಾಡಿದ್ರು ನೀವು ಕಾಲೇ ರಿಸೀವ್ ಮಾಡಲ್ಲಲ್ಲ, ಹೇಗಿದ್ದೀರಾ ಅಣ್ಣ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಏನೋ ಅಪ್ಪ ಗೊತ್ತಿಲ್ಲ, ಆರೋಗ್ಯದ ಸಮಸ್ಯೆ ಆಗಿದೆ ಕಣಪ್ಪ, ಅಷ್ಟೇ ಅಲ್ಲ ನನ್ನ ಶುಗರ್ ಜಾಸ್ತಿಯಾಗಿ ಇಷ್ಟು ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ, ಇವಾಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಹೌದಾ, ಇವಾಗ ಪರವಾಗಿಲ್ವಾ ಅಣ್ಣ ನಿಮಗೆ, ಅಲ್ಲ ನೀವು ಯಾಕೆ ಇಲ್ಲಿ ತನಕ ಬರೋಕ್ಕೆ ಹೋದ್ರಿ, ಏನಾದರೂ ಇದ್ದರೆ ಹೇಳಬೇಕಿತ್ತು, ನಾನೇ ಬಂದು ಮಾತಾಡ್ತಿದ್ದೆ ಅಲ್ವಾ ನಿಮ್ಮ ಹತ್ರ ಅಂತ ಹೇಳ್ತಾನೆ ಕಂಠಿ. ಆಗ ಅವನು ಹೇಳ್ತಾನೆ, ಇಲ್ಲಪ್ಪ ನಂಗೆ ನಿನ್ನ ಹತ್ರ ಏನೋ ಒಂದು ಮಾತಾಡಲಿಕ್ಕಿತ್ತು, ಹಾಗಾಗಿ ನಾನು ಇಲ್ಲಿ ತನಕ ಬಂದೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಆಯ್ತಣ್ಣ ಏನು ವಿಚಾರ ಅಣ್ಣ, ನೀವು ಮೊದಲು ಹೇಳಿ, ನಿಮ್ಮ ಆರೋಗ್ಯ ಹುಷಾರಾಗಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹೌದು ಕಣಪ್ಪ, ನನ್ನ ಆರೋಗ್ಯಕ್ಕೆ ಏನು ಸಮಸ್ಯೆ ಇಲ್ಲ ಇವಾಗ, ಆದರೆ ಏನು ಮಾಡೋದು, ಊಟಕ್ಕಿಂತ ಜಾಸ್ತಿ ಮಾತ್ರೆನೇ ಆಗಿದೆ, ಬದುಕಬೇಕಲ್ವಾ, ಅದಕ್ಕೆ ನಾನು ಏನೋ ಒಂದು ಮಾಡ್ಕೊಂಡು ಬದುಕ್ತಾ ಇದ್ದೇನೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಆಯ್ತಣ್ಣ ಇಲ್ಲಿ ತನಕ ಏನಕ್ಕೆ ಬಂದ್ರಿ, ಏನಾದರೂ ವಿಷಯ ಹೇಳೋಕ್ಕಿತ್ತ ನನ್ನ ಹತ್ರ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಹೌದು ಕಂಠಿ, ನಿಂತ್ರ ಒಂದು ವಿಷಯ ಹೇಳೋಕ್ಕಿತ್ತು, ಅದೇನಂದರೆ ನನಗೆ ಇವಾಗ ಹುಷಾರಿಲ್ಲಲ್ಲ, ಆ ಕಾರಣ ನನಗೆ ಈ ಗ್ಯಾರೇಜನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಬ್ಯಾಟ್ರಿಗೆ ಕಂಠಿಗೆ ತುಂಬ ಶಾಕ್ ಆಗುತ್ತೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಅಲ್ಲ ಅಣ್ಣ, ಒಂದೇ ಸಮನೆ ಈ ರೀತಿ ಹೇಳಿದರೆ ನಾವು ಏನು ಮಾಡೋದು, ನೀವು ಮೊದಲೇ ಹೇಳಬೇಕಿತ್ತಲ್ಲ, ನಾವು ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಿದ್ದೇವಲ್ವ ಅಣ್ಣ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನಿತ್ಕೋ ಬ್ಯಾಟ್ರಿ, ಅಣ್ಣ ಏನು ಹೇಳ್ತಾರೆ ಪೂರ್ಣವಾಗಿ ಕೇಳೋಣ ಅಂತ ಹೇಳ್ತಾನೆ. ಆಗ ಓನರ್ ಹೇಳ್ತಾನೆ, ಹೌದು ಕಂಠಿ, ನನಗೂ ಅರ್ಥ ಆಗ್ತದೆ, ಆದರೆ ನಾನು ಹೇಳೋದೇನೆಂದರೆ, ನೋಡಿ ನೀವಿಬ್ಬರು ತುಂಬ ಕಷ್ಟಪಟ್ಟಿದ್ದೀರಾ ಕಂಠಿ, ನೀನು ಏನಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ತುಂಬ ಒಳ್ಳೆ ಹುಡುಗ. ನಾನು ಹೇಳೋದೇನೆಂದರೆ, ನಾನೀ ಗ್ಯಾರೇಜನ್ನು ಲೀಸಿಗೆ ತಗೊಂಡಿದ್ದೇನೆ, ಅದು ನಿಮಗೆ ಕೂಡ ಗೊತ್ತಲ್ವಾ, ಈಗ ಆ ಲೀಸ್ ಅಮೌಂಟನ್ನು ನೀವು ನನಗೆ ಕೊಡಿ, ಆವಾಗ ಈ ಗ್ಯಾರೇಜ್ ಕೂಡ ನಿಮ್ಮದಾಗುತ್ತೆ, ಈ ಗ್ಯಾರೇಜಿಗೆ ನೀವೇ ಓನರ್ ಆಗ್ತೀರಲ್ವಾ, ನಾನು ಇದರ ನಿಜವಾದ ಓನರ್ ಹತ್ರ ಮಾತಾಡಿ ಎಲ್ಲನೂ ಮಾತುಕತೆ ಮುಗಿಸ್ತೇನೆ, ನನ್ನ ಹಣ ನಂಗೆ ಕೊಟ್ಟುಬಿಡಿ, ಆಮೇಲೆ ಇದನ್ನು ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಬ್ಯಾಟ್ರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಕಂಠಿಗೂ ಖುಷಿಯಾಗುತ್ತೆ. ಆಗ ಬ್ಯಾಟ್ರಿ ಹೇಳ್ತಾನೆ, ಕಂಠಿ ಅಣ್ಣ ಒಪ್ಕೊಳ್ಳೋಣ ಅಂತ ಹೇಳ್ತಾನೆ. ಆದರೆ ಕಂಠಿ ಮನಸ್ಸಲ್ಲಿ ಹೇಗಪ್ಪ 3 ಲಕ್ಷ ಅರೇಂಜ್ ಮಾಡೋದು ಅನ್ನೋದೇ ಇರ್ತದೆ. ಇನ್ನು ಈ ಕಡೆ ಕಾತ್ಯಾಯನಿ ಮನೆಯಲ್ಲಿ ಕಾತ್ಯಾಯನಿ ಭಾರತಿ ಗಂಡನ ಹತ್ರ ಹೇಳ್ತಾ ಇರ್ತಾಳೆ, ಅಳಿಯಂದ್ರೆ ಏನು ಅಳಿಯಂದ್ರೆ, ನಮ್ಮ ಮನೆಗೆ ಬಂದು ನೀವು ಖಾಲಿ ಹೊಟ್ಟೆಲಿ ಹೋಗೋಕಾಯ್ತಲ್ವಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಪರವಾಗಿಲ್ಲ ಅತ್ತೆ, ಏನೂ ಆಗಲ್ಲ, ನಾನು ಹೊರಗಡೆ ಏನಾದರೂ ತಿಂದ್ಕೊಳ್ತೇನೆ, ನೀವು ಮೊದಲು ಭಾರತಿಗೆ ಏನಾದರೂ ತಿಂಡಿ ಮಾಡಿ ಹಾಕಿ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಲ್ಲ ಅಳಿಯಂದ್ರೆ, ಈ ಭಾರತಿಗೆ ಏನಾಗಿದೆ, ನಿನ್ನೆ ರಾತ್ರಿ ಕೂಡ ನಿಮಗೆ ಕಬಾಬ್ ಅಂದರೆ ಆಗಲ್ಲ, ನಿಮಗೆ ಕಬಾಬ್ ತಿನ್ನಲಿಕ್ಕಿಲ್ಲ ಅನ್ನೋ ವಿಚಾರನೇ ಅವಳು ನಂಗೆ ಹೇಳಿಲ್ಲ, ಇವತ್ತು ನೋಡಿ ನೀವು ಬೆಳಿಗ್ಗೆ ಬೇಗ ಆಫೀಸಿಗೆ ಹೋಗ್ತೀರ ಅನ್ನೋದು ನನ್ನ ಹತ್ರ ಹೇಳಲಿಲ್ಲ, ಬರ್ತಾ ಬರ್ತಾ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಳಿಯಂದ್ರೆ, ನಮಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನನಗೆ ಕೂಡ ಗೊತ್ತಿಲ್ಲ, ಏನೋ ಅಪ್ಪ ಅವಳು ತುಂಬ ಸಿಟ್ಟಿನಲ್ಲಿದ್ದಾಳೋ ಬೇಜಾರಲ್ಲಿದ್ದಾಳೋ ಗೊತ್ತಿಲ್ಲ, ಪರವಾಗಿಲ್ಲ ಎಷ್ಟೇ ಆದರೂ ನನ್ನ ಹೆಂಡತಿ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಕಾತ್ಯಾಯನಿ ಕೈ ಮುಗಿತಾಳೆ, ಅಳಿಯಂದ್ರೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಭಾರತಿ ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಅಂತೇಳಿ ಕೈ ಮುಗಿದು ಕ್ಷಮೆ ಕೇಳ್ತಾಳೆ ಕಾತ್ಯಾಯನಿ. ಆಗ ಅವನು ಹೇಳ್ತಾನೆ, ಅಯ್ಯೋ ಅತ್ತೆ, ನೀವ್ಯಾಕತ್ತೆ ಕ್ಷಮೆ ಕೇಳ್ತಾ ಇದ್ದೀರಾ, ದೊಡ್ಡವರತ್ತೆ, ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು, ಅವಳು ಏನೇ ಮಾಡಲಿ ಅವಳು ನನ್ನ ಹೆಂಡತಿ, ಅವಳಿಗೆ ಸಿಟ್ಟು ಬರೋದಾಗಿ ಬೇಜಾರಾಗೋದಾಗಿ ನಾನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳ್ಕೊಂಡು ದೊಡ್ಡ ಡ್ರಾಮಾನೇ ಮಾಡ್ತಾನೆ ಭಾರತಿ ಗಂಡ. ಇನ್ನು ಅವನು ಅಲ್ಲಿಂದ ಹೋಗ್ತಾನೆ. ಇನ್ನು ಕಾತ್ಯಾಯನಿ ಭಾರತಿ ರೂಮಿಗೆ ಹೋಗಿ ಭಾರತಿ ಹತ್ರ ಹೇಳ್ತಾಳೆ, ಏನೇ ನಿನಗೆ ಬಂದಿರೋದು ದೊಡ್ಡ ರೋಗ, ನಾನು ಏನಂತ ಹೇಳಿದೆ, ನಿನ್ನ ಗಂಡ ಆಫೀಸಿಗೆ ಹೋಗ್ತಿದ್ದಾನೆ, ಡೋರ್ ತನಕ ಬಾ ಅಂತ ಹೇಳಿದೆ, ಅವನ
ಆಫೀಸಿಗೆ ಬಿಟ್ಕೊಡು ಅಂತ ಹೇಳಿದೆ. ಆದರೆ ನೀನು ಇಲ್ಲಿ ಕೂತ್ಕೊಂಡಿದ್ದೀಯಲ್ಲ, ನಿಂಗೆ ಏನೇ ಆಗಿದೆ ಅಂತ ಹೇಳ್ತಾಳೆ. ಆದರೆ ಭಾರತಿ ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಯಾಕೆ ನೀನು ಈ ರೀತಿ ಮಾತಾಡ್ತಿದ್ಯಾ ಅಮ್ಮ? ಆಯಿತು, ನಿನಗೆ ಬೈಬೇಕಾ ಬೈ, ಹೊಡಿಬೇಕಾ ಹೊಡೆದು ಬಿಡು, ಒಂದೇ ಸಲ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ. ಆದರೆ ಕಾರ್ತೇನವಳು ಮಾತೇ ಕೇಳಲ್ಲ. ಅವಳಿಗೆ ಸೀದಾ ಎತ್ಕೊಂಡು ಅವಳಿಗೆ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಭಾರತಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ಯಾಕೆ ಇರಬೇಕು, ಒಂದೇ ಸಲ ಸಾಯಿಸಿಬಿಟ್ರೆ ನಾನು ಹೋಗಿಬಿಡ್ತೇನೆ, ನನಗೆ ಈ ತೊಂದರೆ ಅಲ್ಲ ಏನೂ ಇರಲ್ಲ, ನೆಮ್ಮದಿಯಲ್ಲಿರ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕಂಠಿ ಹೇಳ್ತಾ ಇರ್ತಾನೆ, ಅಲ್ಲ ಅಣ್ಣ, ಈಗ ಒಂದೇ ಸಮನೆ ನೀವು 3 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿದರೆ ನಾನು ಏನು ಮಾಡಲಿ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಅಣ್ಣ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೋಡು ಕಂಠಿ, ನನಗೂ ಅರ್ಥ ಆಗ್ತದೆ, ನಾನು ನಿಂತ ಕಾಲಲ್ಲೇ ಹಣ ಕೊಡು ಅಂತ ಕೇಳ್ತಾ ಇಲ್ಲ. ನೀನು ಮನೆಗೆ ಹೋಗು, ಮನೆಗೆ ಹೋಗಿ ಎಲ್ಲರ ಹತ್ರ ಒಂದು ಮಾತು ಕೇಳು, ಅವರೆಲ್ಲ ಏನು ಹೇಳ್ತಾರೆ ಆಮೇಲೆ ನಿರ್ಧಾರ ತಗೋ ಕಂಠಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬ್ಯಾಟ್ರಿ ಹೇಳ್ತಾನೆ, ಅಣ್ಣ ಇಂಥ ಅವಕಾಶನ ಬಿಟ್ಕೊಡ್ಬೇಡ ಅಣ್ಣ, ನೀನೇನಾದರೂ ಹಣ ಕೊಟ್ಟು ಈ ಗ್ಯಾರೇಜ್ ತಗೊಂಡ್ರೆ ಈ ಗ್ಯಾರೇಜ್ ನಿನ್ನ ಹೆಸರಲ್ಲೇ ಆಗುತ್ತೆ ಅಲ್ವಾ, ಮನೆಗೆ ಹೋಗಿ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಇನ್ನು ಕಂಠಿ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಕಂಠಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಹೌದು ಈ ವಿಚಾರನ ನಾನು ನನ್ನ ಅಣ್ಣನ ಹತ್ರನೇ ಹೇಳೋದು ಸರಿ, ಅವನ ಹತ್ರ ಹೇಳಿದೆ ಅವನು ಏನು ಹೇಳ್ತಾನಂತ ಮತ್ತೆ ನೋಡೋಣ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಡಿಸೈಡ್ ಮಾಡೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಹರಿ ಇರ್ತಾನೆ, ಚಂದನ ಕೂಡ ಅಲ್ಲೇ ಇರ್ತಾಳೆ. ಆಗ ಮಹಿ ಬರ್ತಾನೆ. ಮಹಿ ಬಂದು ಹೇಳ್ತಾನೆ, ಅಣ್ಣ ಅಣ್ಣ ಏನು ಗೊತ್ತಾ, ಇವತ್ತು ಭಾರತಿ ಕಾಲ್ ಮಾಡಿದ್ಲು ಅಣ್ಣ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಅವಳು ಯಾಕೆ ಕಾಲ್ ಮಾಡಬೇಕು, ಅವಳಿಗೆ ಏನಾಗಿದೆ, ಅಲ್ಲ ಅವಳು ಕಾಲ್ ಮಾಡೋದು, ಅದು ಅವಳ ಅಮ್ಮಂಗೆ ಗೊತ್ತಾಗೋದು, ಅವ್ರ ಅಮ್ಮ ಇಲ್ಲಿ ಬಂದು ದೊಡ್ಡ ಡ್ರಾಮಾನೇ ಮಾಡೋದು, ಅದೆಲ್ಲ ಯಾಕೆ ಬೇಕು ನಮಗೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಹೌದಣ್ಣ, ಅದಕ್ಕೆ ನಾನು ಅವಳ ಹತ್ರ ಫೋನೇ ಕಟ್ ಮಾಡಿದೆ, ಅವಳ ಹತ್ರ ನಾನು ಸುಳ್ಳು ಹೇಳಿದೆ, ಅದೇನಿಲ್ಲ, ಮನೇಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದೆ ಮಹಿ, ಅವಳು ಫೋನ್ ಕಟ್ ಮಾಡಿದ್ಯಲ್ಲ, ಕರೆಕ್ಟೇ ಮಾಡಿದೆ ನೀನು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಮಹಿ ಯಾಕೆ ಈ ರೀತಿ ಮಾಡಿದೆ, ಪಾಪ ಅವಳಿಗೇನೋ ತೊಂದರೆ ಇರಬೇಕು, ಅವಳ ಹತ್ರ ಫೋನ್ ಕಟ್ ಮಾಡೋ ವಿಚಾರ ಏನಿತ್ತು ನಿನಗೆ, ಅವಳ ಹತ್ರ ಏನಾಗಿದೆ ಏನು ಸಮಸ್ಯೆ ಅಂತ ಕೇಳಬೇಕಿತ್ತಲ್ವಾ, ಯಾಕೆ ಈ ರೀತಿ ಮಾಡಿದೆ ಮಹಿ ನೀನು ಅಂತ ಹೇಳ್ತಾಳೆ ಚಂದನ. ಆಗ ಹರಿ ಹೇಳ್ತಾನೆ, ಮೇಡಮ್ ಮಹಿ ಮಾಡಿದ್ದು ಸರಿಯಾಗೇ ಇದೆ, ಅಲ್ಲ ಅವಳ ಹತ್ರ ಯಾಕೆ ಮಾತಾಡಬೇಕು ನಾವು, ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಹೌದತ್ತಿಗೆ ನೋಡಿ, ಇವಾಗ ನಮ್ಮ ಮುತ್ತು ಅಣ್ಣ ತುಂಬ ಖುಷಿಯಾಗಿದ್ದಾನೆ, ಈ ಟೈಮಲ್ಲಿ ಅವಳ ವಿಚಾರ ಬರೋದು, ಅವರಮ್ಮ ಬಂದು ಇಲ್ಲಿಗೆ ಬೈಯೋದು, ನಮಗೆಲ್ರಿಗೂ ಬೈಯೋದು, ಅವಮಾನ ಮಾಡೋದು, ಅದೆಲ್ಲ ಯಾಕೆ ಬೇಕು, ಅವಳ ಪಾಡಿಗೆ ಅವಳಿರಲಿ, ನಮ್ಮ ಪಾಡಿಗೆ ನಾವಿರೋಣ ಅಷ್ಟೇ ಅಲ್ವಾ, ಯಾಕೆ ಅದಕ್ಕೆ ಇದೆಲ್ಲ ಬೇಕು ನಮಗೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಹೌದು ಚಂದನ ಅವರೇ, ಕಂಠಿ ಹೇಳಿದ್ದು ಸರಿಯಾಗಿದೆ, ನಮ್ಮ ಪಾಡಿಗೆ ನಾವಿರೋಣ, ಅವಳ ಸಮಾಚಾರ ಅವಳ ತೊಂದರೆ ಎಲ್ಲ ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಾ ಇರ್ತಾನೆ. ಆದರೆ ಚಂದನಗೆ ಮನಸ್ಸಿಗೆ ಸಮಾಧಾನವೇ ಇರಲ್ಲ. ಅವಳು ಯೋಚನೆ ಮಾಡ್ತಾಳೆ, ಭಾರತಿ ಯಾಕೆ ಕಾಲ್ ಮಾಡಿರ್ಬೋದು, ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳ್ಕೊಂಡು. ಇನ್ನು ಭಾರತಿ ಅಲ್ಲಿಗೆ ಬಂದುಬಿಡ್ತಾಳೆ. ಮುತ್ತು ಮಾವ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದುಬಿಡ್ತಾಳೆ. ಆಗ ಕಂಠಿ ಮಹಿ ಹರಿಗೆಲ್ರಿಗೂ ಶಾಕ್ ಆಗುತ್ತೆ. ಅದ್ರ ಜೊತೆಗೂ ಇರಿಟೇಟ್ ಕೂಡ ಮಾಡ್ಕೊಳ್ತಾರೆ. ಇನ್ನು ಚಂದನ ಹೇಳ್ತಾಳೆ, ಭಾರತಿ ಬಂದ್ಯಾ, ಬಾ ಭಾರತಿ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ಏನು ಸಮಾಚಾರ ಇಲ್ಲಿಗೆ ಬಂದಿರೋದು, ಅಲ್ಲ ನೀನು ಬಂದಿರೋದು ನಿಮ್ಮ ಅಮ್ಮಂಗೆ ಗೊತ್ತಾದರೆ, ಅದೇ ನಮ್ಮ ಅತ್ತೆಗೆ ಗೊತ್ತಾದರೆ ಅವ್ರು ಸುಮ್ಮನೆ ಇರ್ತಾರಾ, ಇವಾಗ ನಿನ್ನ ಹಿಂದೆ ಬಂದು ಬಾಯಿಗೆ ಬಂದಾಗೆ ನಮ್ಮೆಲ್ರಿಗೂ ಬೈತಾರೆ, ಗೊತ್ತಿದ್ರು ಯಾಕೆ ಭಾರತಿ ಬರೋಕ್ಕೆ ಹೋದಿ ನೀನು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಹರಿಯವರೇ ಏನು ಮಾತಾಡ್ತಿದ್ದೀರ ಅವ್ರ ಹತ್ರ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಅಂತ ಕೇಳ್ತಾಳೆ. ಆದರೆ ಹರಿ ಏನೂ ಹೇಳಲ್ಲ. ಇನ್ನು ಭಾರತಿ ಹೇಳ್ತಾಳೆ, ಚಂದನ ನೀವೆಲ್ಲ ಹೇಗಿದ್ದೀರಾ, ಚಂದನ ನೀವು ಕೆಲಸಕ್ಕೆ ಹೋಗ್ತಿದ್ದೀಯ ಅಂತೆಲ್ಲ ಮುತ್ತು ಮಾವ ಹೇಳಿದರು ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಹೌದು ಭಾರತಿ, ಮನೇಲಿ ಕೂತ್ಕೊಂಡು ಏನು ಮಾಡೋದು, ತುಂಬ ಬೋರ್ ಆಗ್ತದೆ, ಅದಕ್ಕೆ ಏನಾದರೂ ಆಗಲಿ ಅಂತ ಹೇಳ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಹೌದು ಚಂದನ, ಹೆಣ್ಮಕ್ಳು ಅವರೇ ಕೆಲಸಕ್ಕೆ ಹೋಗಬೇಕು, ಅವರೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಅವ್ರು ಡಿಪೆಂಡ್ ಆಗಬಾರ್ದು, ಆಗಲೇ ಅಲ್ವಾ ಒಂದು ಬೆಲೆ ಇರೋದು, ಅವ್ರಿಗೆ ಒಂದು ಮರ್ಯಾದೆ ಇರೋದು, ಇಲ್ಲ ಅಂದರೆ ಏನೂ ಇಲ್ಲ. ಇವಾಗ ನನ್ನನ್ನು ನೋಡು, ನಾನಿದ್ದರೂ ಒಂದೇ ಇದ್ದಿಲ್ಲಂದ್ರೂ ಒಂದೇ ಅಲ್ವಾ ಅಂತ ಹೇಳ್ತಾಳೆ. ತುಂಬ ಬೇಜಾರಲ್ಲಿ ಮಾತಾಡ್ತಾಳೆ. ಆಗ ಹರಿ
ಗಂಟಿ ಮತ್ತು ಮಹಿಯನ್ನ ಇಬ್ಬರನ್ನ ಸೈಡಿಗೆ ಕರ್ಕೊಂಡೋಗಿ ಹೇಳ್ತಾನೆ, ನೋಡು ಇಲ್ಲಿ ಭಾರತಿ ಮಾತಾಡ್ತಿರೋದು ನೋಡಿದರೆ ಅವಳಿಗೇನೋ ದೊಡ್ಡ ತೊಂದರೆ ಆಗಿದೆ ಅಂತ ಅನಿಸ್ತದೆ. ಈ ಟೈಮಲ್ಲಿ ಮುತ್ತು ಅಣ್ಣ ಮನೆಗೆ ಬಂದರೆ ಅವ್ನು ತುಂಬ ಎಮೋಷ್ನಲ್ ಆಗಿ ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಆಗ್ತದೆ. ಹೇಗಾದರೂ ಮಾಡಿ ಮುತ್ತು ಅಣ್ಣ ಬರೋ ಒಳಗಡೆ ಇವಳನ್ನು ಮನೆಯಿಂದ ಹೊರ ಕಳಿಸ್ಬೇಕು ನಾವು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಹೌದು ಹರಿ, ಏನಾದರೂ ಮಾಡಿ ಇವಳನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕು ನಾವು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚಂದನ ಹೇಳ್ತಾಳೆ, ಅಲ್ಲ ಭಾರತಿ, ಯಾಕೆ ಈ ರೀತಿ ಹೇಳ್ತಾ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಸಮಸ್ಯೆ ಇದ್ದೇ ಇದೆ ಅಲ್ವಾ, ಅದು ಯಾವಾಗಲೂ ಇರುತ್ತೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಭಾರತಿ ಏನು ಸಮಾಚಾರ, ಅಲ್ಲ ನೀನೀಗ ಇಲ್ಲಿ ಬಂದಿರೋದು ನಿಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಲ್ವಾ, ಗೊತ್ತಿಲ್ಲದೆ ಬಂದಿದ್ಯಾ ತಾನೇ ನೀನು, ಇನ್ನವ್ರಿಗೆ ಗೊತ್ತಾಗಿ ಅವ್ರಿಲ್ಲಿ ಬಂದು ಗಲಾಟೆ ಮಾಡೋದಕ್ಕಿಂತ ನೀನು ಆದಷ್ಟು ಬೇಗ ಮನೆಗೆ ಹೋಗೋದೇ ಒಳ್ಳೆಯದು ಅಂತ ನಂಗೆ ಅನಿಸ್ತದೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ನೀವು ಏನು ಮಾತಾಡ್ತಿದ್ದೀರಾ, ಈ ರೀತಿ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ, ಚಂದನಂಗೆ ಬೇಜಾರಾಗಲ್ವಾ ಈ ರೀತಿ ಮಾತಾಡಿದರೆ ಅಂತ ಹೇಳ್ತಾಳೆ. ಆದರೆ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನಾನು ಏನು ಹೇಳಿದೆ, ಇರೋದನ್ನು ತಾನೇ ಹೇಳಿದೆ, ನೋಡಿ ಪಾಪ ಭಾರತಿ, ಭಾರತಿ ನೀನು ಇವಾಗ ಮನೆಗೆ ಹೋಗೋದೇ ಬೆಟರ್ ಅಂತ ಅನಿಸ್ತದೆ ಮೇಡಮ್, ಅವಳಿಗೆ ಅರಿಶಿನ ಕುಂಕುಮ ಕೊಡಿ, ಅವಳು ಇವಾಗ ಮನೆಗೆ ಹೋಗಲಿ. ಅದಲ್ಲದೆ ಮೇಡಮ್, ನಾನು ಬೇರೆ ಮೂವಿ ಟಿಕೆಟ್ ಬುಕ್ ಮಾಡಿದ್ದೇನೆ, ನಾವಿಬ್ಬರು ಮೂವಿಗೆ ಹೋಗ್ತಿದ್ದೇವೆ, ಇನ್ನು ಕಂಠಿ ಅವ್ನು ಗ್ಯಾರೇಜಿಗೆ ಹೋಗ್ತಾನೆ, ಮಹಿ ಟ್ಯೂಷನಿಗೆ ಹೋಗ್ತಾನೆ ಅಲ್ವಾ, ಮನೇಲಿ ಯಾರೂ ಇರಲ್ಲಲ್ವಾ ಇವಾಗ ಅಂತ ಹೇಳ್ತಾನೆ. ಅಂದ್ರೆ ಅವ್ನು ಸುಳ್ಳು ಹೇಳ್ತಾನೆ, ಭಾರತಿ ಮನೆಯಿಂದ ಹೋಗಬೇಕು ಅಂತ ಹೇಳಿ. ಆಗ ಭಾರತಿ ಹೇಳ್ತಾಳೆ, ಏನು ನೀವೆಲ್ಲರೂ ಹೊರಗೆ ಹೋಗ್ತಿದ್ದೀರಾ, ಅಯ್ಯೋ ಮುತ್ತು ಮಾವ ಬಂದಿದ್ದರೆ ಅವ್ರ ಹತ್ರ ಮಾತಾಡಿ ನಾನು ಹೋಗ್ಬೇಕಂತ ಅಂದ್ಕೊಂಡೆ, ಮುತ್ತು ಮಾವ ಬರೋದು ಲೇಟ್ ಆಗುತ್ತಾ ಅಂತ ಕೇಳ್ತಾಳೆ. ಆಗ ಮೈ ಹೇಳ್ತಾನೆ, ಹೌದು ಹೌದು ಲೇಟ್ ಆಗುತ್ತೆ ಭಾರತಿ, ಅವ್ರು ಯಾವುದೋ ಹೊಸ ಸೈಟಿಗೆ ಹೋಗ್ತೆ ಅಂತ ಹೇಳ್ತಿದ್ದ, ಬರುವಾಗ ರಾತ್ರಿ ಆಗ್ಬೋದೇನೋ ಅಂತ ಹೇಳ್ತಾನೆ. ಇನ್ನು ಮುತ್ತು ಮನೆ ಹತ್ರ ಬರ್ತಾ ಇರ್ತಾನೆ. ಆವಾಗ ಚಂದನ ಅವಳಿಗೆ ಅರಿಶಿನ ಕುಂಕುಮ ಕೊಟ್ಟು ಮನೆಯಿಂದ ಕಳಿಸ್ತಾಳೆ. ಆಗ ಹರಿ ಹೇಳ್ತಾನೆ, ಭಾರತಿ ಎದುರು ಬಾಗಿಲಿಂದ ಹೋಗೋದು ಬೇಡ, ಹಿಂದಿನ ಬಾಗಿಲಿಂದನೇ ಹೋಗು ಅಂತ ಹೇಳ್ತಾನೆ. ಇನ್ನು ಚಂದನ ಮನಸ್ಸಿಲ್ಲದೆ ಇದ್ದರೂ ಅವಳನ್ನು ಹಿಂದಿನ ಬಾಗಿಲಿಂದ ಕಳಿಸ್ತಾಳೆ. ಅಷ್ಟರಲ್ಲಿ ಮುತ್ತು ಮನೆ ಹತ್ರ ಬರ್ತಾನೆ. ಇನ್ನು ಕಂಠಿ, ಮಹಿ, ಹರಿ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಹಬ್ಬ, ನನಗೆ ಯಾಕೋ ಹೆದರಿಕೆ ಆಗಿತ್ತು, ಏನಾದರೂ ಭಾರತಿ ಇರುವಾಗ ಮುತ್ತು ಅಣ್ಣ ಬಂದುಬಿಟ್ರೆ ಅಂತ ಹೇಳ್ಕೊಂಡು ತುಂಬಾ ಟೆನ್ಷನ್ ಆಗಿತ್ತು ಅಂತ ಹೇಳ್ತಾನೆ. ಆವಾಗ ಮುತ್ತು ಬರ್ತಾನೆ, ಏನೋ ಕಂಠಿ ಟೆನ್ಷನ್ ಆಗಿರೋದು ನಿಮಗೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅದು ಅದು ಅದೇನಿಲ್ಲ ಅಣ್ಣ, ನೀನು ಇವತ್ತು ಕೂಡ ರಾಜಸ್ಥಾನದ ಅಡುಗೆ ಮಾಡ್ತೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಟೆನ್ಷನ್ ಆಗಿತ್ತು ಅಂತ ಮಾತನ್ನು ಮರೆಸ್ತಾನೆ. ಆವಾಗ ಮಹಿ ಹೇಳ್ತಾನೆ, ಹೌದಣ್ಣ, ನೀನೇನಾದರೂ ಇವತ್ತು ಆಲೂಗಡ್ಡೆ ಚಿಪ್ಸ್, ಆಲೂಗಡ್ಡೆ ಫ್ರೈ, ಸಬ್ಜಿ, ರೋಟಿ ಮಾಡ್ತೆ ಅಂತ ಹೇಳ್ಕೊಂಡು ಎಲ್ರಿಗೂ ಟೆನ್ಷನ್ ಆಗಿತ್ತು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಸಾಕು ನಿಲ್ಲಿಸ್ರು, ನಾನೇನು ಮಾತಾಡಲ್ಲ ಅಂತ ತಿಳ್ಕೊಂಡು ಇದೇ ರೀತಿ ತಮಾಷೆ ಮಾಡ್ತಿರ್ತೀರಾ, ನೋಡಿ ಇನ್ನು ಮುಂದೆ ನಾನು ಏನು ಮಾಡ್ತೇನೋ ಅದನ್ನೇ ತಿನ್ಬೇಕು ನೀವು ಅಂತ ಹೇಳ್ತಾನೆ. ಆಗ ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇರ್ತಾರೆ. ಇನ್ನು ಕಂಠಿ ಅಂತೂ ತುಂಬ ಬೇಜಾರಲ್ಲಿ ಇರ್ತಾನೆ. ಮುತ್ತು ಗಮನಿಸಿ ಹೇಳ್ತಾನೆ, ಏನಾಯ್ತು ಕಂಠಿ, ಏನು ಯೋಚನೆ ಮಾಡ್ತಿದ್ಯಾ, ಏನಾದರೂ ಹೇಳೋಕ್ಕಿದೆಯಾ ಅಂತ ಕೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ಅತ್ತಿಗೆ ಕೂಡ ಕರಿ, ಅವರಿದ್ದರೆ ನಂಗೆ ಹೇಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಚಂದನ ಕೂಡ ಅಲ್ಲಿಗೆ ಬರ್ತಾಳೆ. ಆಗ ಕಂಠಿ ಹೇಳ್ತಾನೆ, ಅಣ್ಣ ಏನಂದರೆ ನಮ್ಮ ಗ್ಯಾರೇಜ್ ಇದೆ ಅಲ್ಲ, ಅದರ ಓನರ್ ಬಂದು ಹೇಳಿದರು, ಅವರಿಗೆ ಇನ್ನು ಮುಂದೆ ಗ್ಯಾರೇಜ್ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಬೇಜಾರಾಗುತ್ತೆ. ಆಗ ಮುತ್ತು ಹೇಳ್ತಾನೆ, ಓ, ಕೆಲಸ ಹೋಗುತ್ತೆ ಅಂತ ಚಿಂತೆನ ಕಂಠಿ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅದಲ್ಲ ಅಣ್ಣ, ಅಂದರೆ ಅವ್ರು ಹೇಳಿದರು ಈ ಗ್ಯಾರೇಜನ್ನು ನೀನೇ ಲೀಸಿಗೆ ತಗೋ, ಇದ್ರ ಓನರ್ ನೀನೇ ಆಗು ಅಂತ ಹೇಳಿದರು ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗ್ತದೆ. ಆಗ ಎಲ್ಲರೂ ಕೂಡ ಹೇಳ್ತಾರೆ, ಹೌದಾ ಕಂಠಿ, ಕಂಗ್ರಾಟ್ಸ್ ಕಂಠಿ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಕಂಠಿ ಆ ಗ್ಯಾರೇಜನ್ನು ತಗೊಳ್ತಾನ, ಅವನು ಓನರ್ ಆಗ್ತಾನ, ಆದರೆ ವೈಭವಿ ಅವನಿಗೆ ಅವಮಾನ ಆಗೋಗಿ ಮಾತಾಡ್ತಾಳ, ಭಾರತಿ ಗಂಡನ ಸತ್ತೆ ಕಾತ್ಯಾನಿಗೆ ಗೊತ್ತಾಗುತ್ತಾ, ಏನೆಲ್ಲ ಆಗುತ್ತೆ ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.